2.5 ವರ್ಷ 1 ವರ್ಷ ಅಂತ ಇಲ್ಲ ಸಂವಿಧಾನದಾಗ ಚುನಾವಣೆ ನಡೆದು. ಅದಕ್ಕೆ ಅವ್ರ ನೇತೃತ್ವದಲ್ಲಿ 5 ವರ್ಷ ಅವ್ರದ್ದು ಏನು ಕಪ್ಪು ಚುಕ್ಕಿದೆಯಾ, ಏನು ದರೋಡೆ ಮಾಡಿದಾರಾ, ಏನು ಲೂಟಿ ಮಾಡಿದಾರಾ, ಅವ್ರು ತೆಗೆಯೋ ಉದ್ದೇಶ ಬೇಕಲ್ಲ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಮಟ್ಟಿನ ಮಾತುಕತೆ ಆಗುತ್ತೆ ಮತ್ತು ಆ ಮಾತುಕತೆಯ ನಂತರ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಹೈಕಮಾಂಡ್ ಕೂಡ ನೇರವಾಗಿ ವಾರ್ನಿಂಗ್ ಕೊಟ್ಟು ನೀವು ಇಬ್ಬರು ಕೂಡ ಡೆಲ್ಲಿಗೆ ಬರಬೇಡಿ, ಇಬ್ಬರು ಕೂಡ ಕೂತು ಮಾತನಾಡಿಕೊಂಡು ನೀವು ಇಬ್ಬರೇ ಸರಿ ಮಾಡ್ಕೊಳ್ಬೇಕೆನ್ನುವಂಥ ಸಂದೇಶವನ್ನು ಕೊಟ್ಟಿದೆ. ಹಾಗಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡ್ತಾರೆ. ಆದರೆ ಯಾಕೆ ಈ ಇಬ್ಬರು ಕೂತು ಮಾತನಾಡುವಂಥ ಪರಿಸ್ಥಿತಿ ಬಂತು, ಯಾಕೆ ಹೈಕಮಾಂಡ್ ನೇರವಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ನೇರವಾಗಿ ಕರೆ ಮಾಡಿ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ ಅನ್ನುವಂಥ ನೇರ ಸಂದೇಶವನ್ನು ಕೊಡ್ಲಿಕ್ಕೆ ಕಾರಣ ಏನು? ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆಯಾಗಿ ಏನಾದರೂ ಗೊಂದಲ ಆಯ್ತಂದ್ರೆ ಅಥವಾ ಸಿದ್ದರಾಮಯ್ಯನವರು ಫೋರ್ಸ್ಫುಲಿ ಕೆಳಗಿಳಿಯುವಂಥ ಪರಿಸ್ಥಿತಿ ಬಂದರೆ ಆಗ ಇಡೀ ಕರ್ನಾಟಕವೇ ಬಂದ್ ಆಗತ್ತಾ? ದಲಿತ ಸಮುದಾಯದವರು, ಕುರುಬ ಸಮುದಾಯದವರು ಕೊಟ್ಟಂಥ ಎಚ್ಚರಿಕೆ ಏನು? ಯಾಕೆ ರಾಹುಲ್ ಗಾಂಧಿಯವರು ಸಡನ್ ಆಗಿ ಇಬ್ಬರಿಗೂ ಕರೆ ಮಾಡಿ ನೀವು ಕೂತು ಬಗೆಹರಿಸ್ಕೊಳ್ಳಿ ಅನ್ನುವಂಥ ಸಂದೇಶವನ್ನು ಕೊಟ್ಟರು? ಇದರ ಹಿಂದೆ ಇರುವಂಥ ದೊಡ್ಡ ಮೆಗಾ ಪ್ಲ್ಯಾನ್ ಏನು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, 2023 ಅಧಿಕಾರಕ್ಕೆ ಬಂದಾಗ ಸರಿಸುಮಾರು 136 ಸೀಟನ್ನು ಗೆದ್ದಾಗ ಎಲ್ಲರಿಗೂ ಅನಿಸಿತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಸನ್ನಿವೇಶ ಇತ್ತು. ಯಾಕಂದರೆ ಒಂದು ಪಕ್ಷ ಅಧಿಕಾರದಲ್ಲಿರುವಾಗ ಮತ್ತೊಂದು ಪಕ್ಷ ಗೆಲ್ಲಬೇಕು ಅಂದರೆ ಸರಿಸುಮಾರು 40ರಿಂದ 50 ಗೆಲ್ಲೋದು ಅದು BJPಗಾಗಲಿ ಅಥವಾ ಕಾಂಗ್ರೆಸ್ಗಾಗಲಿ ಅಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ಕಷ್ಟ ಆಗಲ್ಲ. ನಿಮ್ಗೆ 224 ಕ್ಷೇತ್ರಗಳಲ್ಲಿ 60ರಿಂದ 70 ಅಥವಾ 50ರಿಂದ 60 ಸೀಟ್ ಆರಾಮಾಗಿ ಗೆಲ್ಬೋದು. ಆದರೆ ಅದಕ್ಕಿಂತ ಹೆಚ್ಚು ಗೆಲ್ಲಬೇಕಲ್ಲ, ಅಂದರೆ 70ರಿಂದ 80 ಗೆಲ್ಲೋದಾಗಲಿ, 80ರಿಂದ 90 ಗೆಲ್ಲೋದಾಗಲಿ, ಅಥವಾ 90ರಿಂದ 100 ಗೆಲ್ಲೋದಾಗಲಿ, 100ರಿಂದ ಈ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡೋದಾಗಲಿ, ಅಥವಾ 110ರಿಂದ 130, 140 ಹೀಗೆ ಗೆಲ್ಲೋದಿಲ್ಲ. ಅದು ಒಬ್ಬ ನಾಯಕನು ಬೇಕೇ ಆಗ್ತಾನೆ, ಅವನ ಒಂದು ಸಂಘಟನಾತ್ಮಕ ಚಟುವಟಿಕೆ ಬೇಕೇ ಆಗುತ್ತೆ. ಅಥವಾ ಈ ಪ್ರಣಾಳಿಕೆಯಲ್ಲಿರುವಂಥ ಪ್ಲ್ಯಾನ್ಗಳು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಏನೋ ಒಂದು ಪ್ಲ್ಯಾನ್ ಹಿಂದ್ಗಡೆ ನಡೀಲೇಬೇಕಾಗತ್ತೆ. ನಮ್ಮ ಕರ್ನಾಟಕದಲ್ಲಿ BJP ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಸರಿಸುಮಾರು 20ರಿಂದ 30 MLAಗಳಿದ್ದಲ್ಲ, ಅವರು ಯಾವ ಪ್ರಣಾಳಿಕೆ ಇಲ್ಲದೆ, ಯಾವ ಅಜೆಂಡಾ ಇಲ್ಲದೆ, ಯಾವ ಒಂದು ಪಕ್ಷದ ಹಿನ್ನೆಲೆಯಲ್ಲಿ ಆರಾಮ್ ಗೆದ್ದು ಬರ್ತಾರೆ. ಅದಕ್ಕೆ ನಿಮ್ಗೆ ತುಂಬ ಜನ ಉದಾಹರಣೆ ಕೊಡ್ಬೋದು. ಯಡಿಯೂರಪ್ಪ ಕುಟುಂಬ ಆಗಿರ್ಬೋದು, ಅಥವಾ ಕುಮಾರಸ್ವಾಮಿ ಕುಟುಂಬ ಆಗಿರ್ಬೋದು, ಅಥವಾ ದೇವೇಗೌಡರ ಕುಟುಂಬ ಆಗಿರ್ಬೋದು, ಅಥವಾ ಜಾರಕಿಹೊಳಿ ಕುಟುಂಬ ಆಗಿರ್ಬೋದು, ಶ್ಯಾಮ್ನೂರ್ ಕುಟುಂಬ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಜಕಾರಣಿಗಳು ವಿತೌಟ್ ಎನಿ ಪಾರ್ಟಿ ಆರ್ ವಿತೌಟ್ ಎನಿ ಮ್ಯಾನಿಫೆಸ್ಟೇಷನ್ ಅಂದರೆ ಪ್ರಣಾಳಿಕೆ ಇರುತ್ತಲ್ಲ, ಆ ಪ್ರಣಾಳಿಕೆಯ ಹೆಲ್ಪ್ ಇಲ್ಲದೆ ಗೆದ್ದು ಬರಲಿ ಚಾನ್ಸ್ ಇರುತ್ತೆ. ಆದರೆ ಆ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕಂದ್ರೆ, ಆ ಸಂಖ್ಯೆಯನ್ನು ಈ ಮ್ಯಾಜಿಕ್ ನಂಬರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಒಬ್ಬ ನಾಯಕ ಇರಲೇಬೇಕಾಗತ್ತೆ. ಅದು ಸಿದ್ದರಾಮಯ್ಯನವರ ಮಾಸ್ ಲೀಡರ್ಶಿಪ್ ಆಗಿರ್ಬೋದು, ಅಥವಾ ಕುಮಾರಸ್ವಾಮಿ ಅವರ ಒಕ್ಕಲಿಗ ಅಜೆಂಡಾ ಆಗಿರ್ಬೋದು, ಅಥವಾ ಯಡಿಯೂರಪ್ಪನವರ ಲಿಂಗಾಯತ ಅಜೆಂಡಾ ಆಗಿರ್ಬೋದು, ಅಥವಾ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಂಘಟನೆ ಇರ್ಬೋದು. ಹೀಗೆ ಆ ನಾಯಕರು ಬೇಕೇ ಆಗುತ್ತೆ. ಅಂಥ ಒಂದು ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ತನಗೆ ಒಂದು CM ಪಟ್ಟವನ್ನು ಬಿಟ್ಟುಕೊಡ್ಬೇಕು, ನನ್ನ ಒಂದು ಅಂದರೆ ಅಧ್ಯಕ್ಷತೆಯಲ್ಲಿ ನಾನು ಪಕ್ಷವನ್ನ ಸಂಘಟನೆ ಮಾಡಿಕೊಂಡು ಗೆಲ್ಲಿಸ್ಕೊಂಡು ಬಂದಿದ್ದೇನೆ ಅನ್ನುವಂಥ ಒಂದು ಸಿನಾಪ್ಸಿಸ್ ಅನ್ನು ಅಂದರೆ ತಮ್ಮ ವಾದವನ್ನು ಮಂಡನೆ ಮಾಡಿದ್ರು. ಆದರೆ ಪಕ್ಷ ಸಿದ್ದರಾಮಯ್ಯನವರಿಗೆ 2.5 ವರ್ಷಗಳ ಕಾಲ ಅಧಿಕಾರ ಕೊಡ್ತು. ಅದಾದ ನಂತರ 2.5 ವರ್ಷಗಳ ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವಂಥ ಭರವಸೆ ಕೊಟ್ಟು ತಲೆ ಮೇಲೆ ಕೈ ಇಟ್ಟು ಮಾತಾಡಿದ್ರಂತೆ, ಏನೇನೋ ಆಯ್ತಂತೆ, ಎಲ್ಲವೂ ಮುಗಿದ ಕತೆ. ಆದರೆ ಇದೀಗ ಯಾವ ಮಟ್ಟಿನ ಒಂದು ಗೊಂದಲ ಕರ್ನಾಟಕದಲ್ಲಿ ಏರ್ಪಾಡಾಗಿದೆ ಅಂದರೆ ನೋಡಿ, 2.5 ವರ್ಷ ನವೆಂಬರ್ 20ಕ್ಕೆ ಮುಗುತ್ತೆ. ನವೆಂಬರ್ 20ಕ್ಕೆ ಏನಾದರೂ ಹಸ್ತಾಂತರ ಮಾಡುವಂಥ ಪರಿಸ್ಥಿತಿ ಇಬ್ಬರೂ ಕೂಡ ಮಾತನಾಡ್ಕೊಂಡಿದ್ರೆ ಈ ಗೊಂದಲ ಆಗ್ತಾನೆ ಇರಲಿಲ್ಲ. ಆದರೆ ಯಾವ ಒಂದು ಸಿದ್ದರಾಮಯ್ಯನವರು ಆಪ್ತರ ಒಂದು ಹಠಕ್ಕೆ ಬಿದ್ದರು, ಅಥವಾ ಆಪ್ತರ ಒಂದು ಬೇಡಿಕೆಗೆ ಅಥವಾ ಅವರ ಮಾತಿಗೆ ಬೆಲೆ ಕೊಟ್ಟರು, ಆಗ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ, ಇಲ್ಲ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ, ನಾನು ನೆಕ್ಸ್ಟ್ ಬಜೆಟ್ ತಾನೇ ಮಂಡನೆ ಮಾಡ್ತೇನೆ, ಈಗ ಅಂಥದ್ದು ಯಾವುದು ಗೊಂದಲ ಇಲ್ಲ, ನಿಮ್ಗೆ ಯಾರು ಹೇಳಿದ್ರು, ನಿಮ್ಗೇನು ಇನ್ಫಾರ್ಮೇಷನ್ ಕೊಟ್ಟವ್ರು ಯಾರು ಎನ್ನುವಂಥ ಮಾತು ಹೇಳಿದಾಗ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅನಿಸ್ತು, ಇಲ್ಲ ನನ್ನನ್ನು CM ಪಟ್ಟದಿಂದ ದೂರ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಆಪ್ತರು ಎನ್ನುವಂಥ ಕಾರಣಕ್ಕಾಗಿ ನೇರವಾಗಿ ಒಂದು ಕಾರಣ ಅಂದರೆ ಒಂದೇ ಒಂದು ಕಾರಣಕ್ಕಾಗಿ ಕೆ ಎನ್ ರಾಜಣ್ಣನವ್ರನ್ನ ಕಿತ್ತು ಬಿಸಾಡಿದ್ರು ಎಲ್ಲಿಂದ, ಸಚಿವ ಸಂಪುಟದಿಂದ. ಇವೆಲ್ಲವೂ ಕೂಡ ಈ ಎರಡು ಬಣಗಳ ಒಂದು ಕಂದಕವನ್ನು ದೊಡ್ಡದು ಮಾಡ್ತಾ ಹೋಯಿತು. ಅದು ಯಾವ ಮಟ್ಟಿನ ಒಂದು ಕಂದಕ ಏರ್ಪಾಡು ಮಾಡ್ತಂದ್ರೆ ಇದೀಗ ಸಿದ್ದರಾಮಯ್ಯನವರು ಏನಾದರೂ ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ತಾನು ಕೊಟ್ಟ ಮಾತನ್ನ ಈಡೇರಿಸಬೇಕನ್ನುವಂಥ ಕಾರಣಕ್ಕಾಗಿ ಏನಾದರೂ ರಿಸೈನ್ ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ಏನಾದರೂ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟರೆ ಅಷ್ಟರ ಮಟ್ಟಿಗೆ
ಒಂದು ವಾರಗಳ ಕಾಲ, ಕನಿಷ್ಠ ಒಂದು ವಾರಗಳ ಕಾಲ ಕರ್ನಾಟಕ ಬಂದ್ ಆಗುತ್ತೆ, ಕರ್ನಾಟಕದಲ್ಲಿ ಅಶಾಂತಿ ಆಗುತ್ತೆ, ಕರ್ನಾಟಕದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಎನ್ನುವಂತ ಒಂದು ಹಂತಕ್ಕೆ ತಲುಪಿಟ್ಟಿದೆ. ಅದಕ್ಕೆ ಪ್ರಮುಖವಾದ ಕಾರಣ ಯಾರು ಅನ್ನೋದು ಕೂಡ ಇದೀಗ ಸದ್ಯದಲ್ಲಿ ಗೊತ್ತಾಗಬೇಕಿದೆ. ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನ ಬಿಟ್ಕೊಡ್ಬೇಕಂತ ಮನ್ಸಿತ್ತ, ಅಥವಾ ತನ್ನ ಆಪ್ತರ ಒಂದು ಮಾತಿಗೆ ಕಟ್ಟುಬಿದ್ದು ಇಲ್ಲ ನಾನು ಸದ್ಯದ ಮಟ್ಟಿಗೆ ಕೊಡಲ್ಲ ಎನ್ನುವಂತ ಒಂದು ಮಾತನ್ನ ಅಥವಾ ತಮ್ಮ ಆಪ್ತರಿಗೆ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಡಬೇಕೆನ್ನುವಂತ ಪ್ಲಾನ್ ಮಾಡ್ಕೊಂಡ್ರ, ಅಥವಾ ಇದಕ್ಕೆಲ್ಲ ಕಾರಣ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನವರ, ಅಥವಾ ನೇರವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೆ ಎಲ್ಲವೂ ಕೂಡ ನಿಧಾನಗತಿಯಲ್ಲಿ ಮಾಡಿ ಇದೀಗ ಕರ್ನಾಟಕದ ರಾಜ್ಯ ಸರ್ಕಾರ ಬಿದ್ದೋಗುವಂತಹ ಪರಿಸ್ಥಿತಿ ಬಂತ ಎನ್ನುವುದು ಕೂಡ ಇದೀಗ ಒಂದು ಮಟ್ಟಿನ ಲೆಕ್ಕಾಚಾರವಾಗಿದೆ. ಅದಕ್ಕೆ ಹಿನ್ನೆಲೆ ಅನೇಕ ಇದೆ. ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಈಗ ಅನೇಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಅದರಲ್ಲಿ ದಲಿತ ಸಮುದಾಯದವರಾಗಿರ್ಬೋದು, ಕುರುಬ ಸಮುದಾಯದವರಾಗಿರ್ಬೋದು, ಅಥವಾ ಅಹಿಂದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತ ಅನೇಕ ಸೋಮಶೇಖರ್ ಅಥವಾ ಮುನಿಯಪ್ಪ ಆಗಿರ್ಬೋದು, ಅವರ ಮಾತನ್ನು ಕೇಳಿದ್ರೆ ನೇರವಾಗಿ ಅರ್ಥ ಆಗುತ್ತೆ ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಏನಾದ್ರು ಕೇಸ್ ಇದೆಯಾ, ಅವ್ರೇನಾದ್ರೂ ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ರ ಮೇಲೆ ಏನಾದ್ರೂ ಒಂದು ಕೆಟ್ಟ ಆರೋಪ ಇದೆಯಾ, ಅಥವಾ ಏನಾದ್ರೂ ಬೇರೆ ಬೇರೆ ಹಣಕಾಸಿನಲ್ಲಿ ದರೋಡೆ ಮಾಡಿದಂಥ ಆರೋಪ ಇದೆ. ಯಾಕೆ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರು ರಾಜ್ಯವನ್ನ ಅಂದ್ರೆ ಸುಭಿಕ್ಷ ಸ್ಥಿತಿಯಲ್ಲಿ ಇಟ್ಟಿರುವಾಗ ಯಾಕೆ ನೀವು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ದಲಿತ ನಾಯಕನಿಗೆ ಅವಮಾನ ಮಾಡ್ತಿದ್ರಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಹೇಳ್ತಾರೆ, ಏನಾದರೂ ಸಿದ್ದರಾಮಯ್ಯನವ್ರನ್ನ ಇಳಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಕರ್ನಾಟಕದಲ್ಲಿ 100ಕ್ಕೂ ಹೆಚ್ಚು MLAಗಳನ್ನ ನಾವು ಸೋಲಿಸ್ತೇವೆ. ಮುಂದಿನ 2028ರಲ್ಲಿ ನಾವೇ ದಲಿತ ಸಂಘ, ಕುರುಬ ಸಂಘ, ಅಹಿಂದ ಸಂಘ ಒಂದಾಗಿ ನೀವು ಯಾರಿಗೇ ಬಿ ಫಾರ್ಮ್ ಕೊಟ್ಟರು ಕೂಡ, ಯಾರನ್ನೇ ಕಾಂಗ್ರೆಸ್ ಟಿಕೆಟ್ನಲ್ಲಿ ಅವರಿಗೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟರು ಕೂಡ ಅವರ ವಿರುದ್ಧವಾಗಿ ಹೋರಾಡಿ 100ಕ್ಕೂ ಹೆಚ್ಚು MLAಗಳನ್ನ ನಾವು ಸೋಲಿಸಿ ಮತ್ತು 2028ರಲ್ಲಿ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡ್ತೇವೆ ಅನ್ನುವಂಥ ಶಪಥವನ್ನ ಇದೀಗ ಅಹಿಂದ ನಾಯಕರು, ದಲಿತ ನಾಯಕರು, ಕುರುಬ ಸಮುದಾಯದವರು ಮತ್ತು ಹಿಂದುಳಿದ ಮತ್ತು ಅನೇಕ ನಾಯಕರು ಕೂಡ ಇದೀಗ ನೇರವಾಗಿ ಘಂಟಾಘೋಷವಾಗಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಇದೀಗ ಹೈಕಮಾಂಡ್ ತಲುಪಿದೆ. ಕಳೆದ 3-4 ದಿನಗಳ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡಿ ಕರ್ನಾಟಕದಲ್ಲಿ ಏನೇನಾಗ್ತದೆ ಎಲ್ಲವನ್ನು ಕೂಡ ತಿಳಿಸಿ ಅವರಿಗೆ ಅರಿವನ್ನು ಮೂಡಿಸಿ ಮತ್ತೆ ಬಂದು ಹೇಳಿದ್ರು, ಇಲ್ಲಿ ಸಿದ್ದರಾಮಯ್ಯನವರು ಮುಖ್ಯ ಅಲ್ಲ, ಇಲ್ಲಿ ನಾಯಕ ಮುಖ್ಯ ಅಲ್ಲ, ಇಲ್ಲಿ ಪಕ್ಷ ಮಾತ್ರ ಮುಖ್ಯ ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ಹೈಕಮಾಂಡ್ ನೇರವಾಗಿ ಬಿ ಫಾರ್ಮ್ ಕೆಲವರಿಗೆ ಕೊಡಲ್ಲ ಅಥವಾ ಬಿ ಫಾರ್ಮ್ ವಿಷಯವನ್ನು ಕೂಡ ಹೇಳಿದ್ರು. ಅಂದ್ರೆ ಸರ್ಕಾರ ನಾವು MLAಗಳು ಒಬ್ಬ CLP ನಾಯಕರನ್ನ ಆಯ್ಕೆ ಮಾಡಿದ್ರು ಕೂಡ MLA ಆಗ್ಲಿಕ್ಕೆ ಆ ಕ್ಯಾಂಡಿಡೇಟ್ಗೆ ಬಿ ಫಾರ್ಮ್ ಕೊಡುವುದು ಹೈಕಮಾಂಡ್ ಎನ್ನುವಂತ ಒಂದು ನೇರವಾದ ಒಂದು ಟಾಂಗ್ ಅನ್ನ ಕೊಟ್ಟು, ಇಲ್ಲಿ ಪಕ್ಷದ ನಾಯಕರು ಯಾರು ಇಲ್ಲ, ಪಕ್ಷದ ನಾಯಕರು ಆಗ್ಬೇಕಂದ್ರೆ ಅವರಿಗೆ MLAಗಳಿಗೆ ಟಿಕೆಟ್ ಕೊಡ್ಬೇಕಾಗತ್ತೆ, ಅಂದ್ರೆ ಬಿ ಫಾರ್ಮ್ ಕೊಡ್ಬೇಕಾಗತ್ತೆ, ಬಿ ಫಾರ್ಮ್ ನೇರವಾಗಿ ಹೈಕಮಾಂಡ್ ಕೊಡುತ್ತೆ. ಹಾಗಾಗಿ ಇಲ್ಲಿ ಹೈಕಮಾಂಡೇ ಮುಖ್ಯ ಹೊರತು ಯಾವುದೇ ನಾಯಕ ಮುಖ್ಯ ಅಲ್ಲ ಎನ್ನುವಂತ ಮಾತನ್ನು ಹೇಳಿ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಅಲ್ಲ ಎನ್ನುವಂತ ಮಾತನ್ನು ಹೇಳಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಇದೀಗ ದಲಿತ ನಾಯಕರು ಹೇಳ್ತಾ ಇದ್ರು, ಇಲ್ಲ ಸಿದ್ದರಾಮಯ್ಯನವರೇ ಮುಖ್ಯ, ನೀವೇನಾದ್ರೂ ಬಿ ಫಾರ್ಮ್ ಕೊಟ್ಟ ಕಾರಣಕ್ಕಾಗಿ ನೀವು ಅನಾಯಾಸವಾಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆ ನಾಯಕರನ್ನ ಅಥವಾ ಕಾಂಗ್ರೆಸ್ ನಾಯಕರನ್ನ ಗೆಲ್ಲಿಸಲಿಕ್ಕೆ ಅಥವಾ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸಲಿಕ್ಕೆ ನಮ್ಮ ಪ್ರಯತ್ನ ದೊಡ್ಡದಿರುತ್ತೆ. ನಾವು ಸಮೂಹ ಮಾಡ್ತೇವೆ, ಸಂಘಟನೆ ಮಾಡ್ತೇವೆ ಮತ್ತು ದಲಿತ ಹೋರಾಟದ ಮುಖಾಂತರ, ಅಹಿಂದ ಹೋರಾಟದ ಮುಖಾಂತರ ಆ ಕ್ಯಾಂಡಿಡೇಟ್ ಅನ್ನು ಗೆಲ್ಲಿಸ್ತೇವೆ. ಒಂದು ವೇಳೆ ನೀವು ಬಿ ಫಾರ್ಮ್ ಕೊಟ್ಟ ತಕ್ಷಣವೇ ನೀವು ಗೆಲ್ಲುವಂತ ಕಾರಣ ಇದ್ರೆ ನೀವು ಬಿ ಫಾರ್ಮ್ 224 ಕೊಡಿ, ಆದ್ರೆ ನಾವು 224 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ವಿರುದ್ಧವಾಗಿ, ನಾವು ಕಾಂಗ್ರೆಸ್ ಕಟ್ಟ ಅಭಿಮಾನಿಯಾದಂಥ ನಾವು ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಡ್ತೇವೆ ಅಥವಾ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಸೋಲಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಎಚ್ಚರಿಕೆಯ ಗಂಟು ಮೂಟ್ ಇದೀಗ ರಾಹುಲ್ ಗಾಂಧಿ ಅವರು ತಲುಪಿದೆ. ರಾಹುಲ್ ಗಾಂಧಿ ಅವರು ನೇರವಾಗಿ ಏನಾದರೂ ಇಬ್ಬರನ್ನ ಕರೆಸಿ ಮಾತನಾಡಿಸಿ, ಒಂದು ವೇಳೆ ನೋಡಿ ಏನಾಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡ್ಲೇಬೇಕೆನ್ನುವುದು ಅನೇಕ ಜನರು ಮಾತನಾಡ್ಕೊಳ್ತಿದ್ದಾರೆ ಮತ್ತು ಸಿದ್ದರಾಮಯ್ಯರು ಕೂಡ ತನ್ನ ಈ ರಾಜಕೀಯ ಮುಸ್ಸಂಜೆಯಲ್ಲಿ ತಾನು ಕೊಟ್ರೆ ಅದು ಒಳ್ಳೆಯದು. ಯಾಕಂದ್ರೆ ಒಂದ್ ವೇಳೆ 2022 ತನಕ ನಾನೇ ಮುಖ್ಯಮಂತ್ರಿ ಆಗಿದ್ದುಕೊಂಡು ಒಂದ್ ವೇಳೆ NT ಇನ್ಕಮನ್ಸಿ ಮುಖಾಂತರ ಬೇರೆ ಬೇರೆ ಕಾರಣಕ್ಕಾಗಿ ನಾನೇನಾದ್ರು ಅಥವಾ ಮುಂದೆ ಕಾಂಗ್ರೆಸ್ ಪಕ್ಷ ಬರಲಿಲ್ಲ ಅಂದ್ರೆ ಅದರ ಕಂಪ್ಲೀಟ್ ಪಟ್ಟವನ್ನ ಅಥವಾ ಆರೋಪವನ್ನ ಕಪ್ಪು ಹಣೆಪಟ್ಟೆ ತನ್ನ ಮೇಲೆ ಹೊರಬೇಕಾಗತ್ತೆ. ಮತ್ತು ತಾನು ಮಾತು ತಪ್ಪಿದ ಒಬ್ಬ ನಾಯಕನಾಗಿ, ವಚನಭ್ರಷ್ಟ ನಾಯಕನಾಗಿ ಕುಮಾರಸ್ವಾಮಿ ನಂತರ ಸಿದ್ದರಾಮಯ್ಯರು ಕೂಡ ಸೇರ್ಪಡೆ ಆಗ್ತಾರೆ ಅನ್ನುವಂತ ಒಂದು ಮನಸ್ಸು ಕೂಡ ಇದೆ. ಹಾಗಾಗಿ ಅವರಿಗೆ ಕೊಡುವಂತ ಮನಸ್ಸಿದೆ ಎನ್ನುವಂತ ಲೆಕ್ಕಾಚಾರ ಕೂಡ ಇದೆ. ಆದ್ರೆ ಈಗ ಎಲ್ಲವೂ ಕೂಡ ಹಳಿ ತಪ್ಪಿದೆ, ಈಗ ಯಾವುದೂ ಕೂಡ ಸರಿ ಇಲ್ಲ. ಈ ಹಂತದಲ್ಲಿ ಏನಾದರೂ ಹೈಕಮಾಂಡ್ ಇಬ್ಬರನ್ನ ಕೂರಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ಬೇಕೆನ್ನುವಂತ ಮಾತನ್ನ ಹೇಳಿ ಏನಾದರೂ ಅಲ್ಲಿ ನಿರ್ಣಯವನ್ನು ಕೈಗೊಂಡ್ರೆ ಈ ಕೋಲಾಹಲ ಅಥವಾ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗುವಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಹೈಕಮಾಂಡ್ ಕೂಡ ಒಂದು ಒಳ್ಳೆಯ ಎಚ್ಚರಿಕೆಯನ್ನು ಕೊಟ್ಟು ನೀವು ಇಬ್ಬರು ಕೂತು ಮಾತನಾಡ್ಕೊಳ್ಳಿ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ಬೇಕಂದ್ರೆ ಅದು ಗೌರವಪೂರ್ವಕವಾಗಿ ಎಲ್ಲರನ್ನ ಸಮಾಧಾನ ಪಡಿಸಬೇಕು. ಇವತ್ತು ಬ್ರೇಕ್ಫಾಸ್ಟ್ ಆಯ್ತು, ನಾಳೆ ಮುಖ್ಯಮಂತ್ರಿ ಪಟ್ಟವನ್ನು ಹಸ್ತಾಂತರ ಮಾಡಬೇಕು ಅಂದ್ರೆ ಅದು ಅಸಾಧ್ಯ. ಮೊದಲು ನೀವು 2-3 ತಿಂಗಳ ಟೈಮ್ ತಗೊಳ್ಳಿ. ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಮಾಡಲಿ, ಬಜೆಟ್ ಮಂಡನೆ ಮಾಡಿದ ನಂತರ ಅವರು ಅಧಿಕಾರ ಹಸ್ತಾಂತರ ಮಾಡಬಹುದು. ಯಾಕಂದ್ರೆ ಬಜೆಟ್ ಮಂಡನೆ ಆದ ನಂತರ ಮಾರನೇ ದಿನವೇ ಅದನ್ನ
ಅಧಿಕಾರ ಹಸ್ತಾಂತರ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಬಜೆಟ್ ಮಂಡನೆ ಆದ ನಂತರ ಕೆಲವೊಂದು ದಿನಗಳ ನಂತರ ಅದನ್ನ ಬಜೆಟ್ ಅನ್ನು ಅಧಿವೇಶನದಲ್ಲಿ ಮಂಡನೆ ಮಾಡಬೇಕಾಗತ್ತೆ. ಅದಕ್ಕೊಂದು ಸ್ವಲ್ಪ ಟೈಮ್ ತಗೊಳ್ಬೇಕಾಗುತ್ತೆ. ಇವತ್ತು ಅಂದ್ರೆ ಮಾರ್ಚ್ 15ಕ್ಕೆ ಬಜೆಟ್ ಮಂಡನೆ ಆಯ್ತಂದ್ರೆ ಅದಾದ ಒಂದು ವಾರದ ನಂತರ ಮತ್ತೆ ಅಧಿವೇಶನ ಕರಿಬೇಕಾಗುತ್ತೆ. ಅಧಿವೇಶನ ಒಂದು ವಾರ ನಡೆಯುತ್ತೆ. ಅದಾದ ನಂತರ ಬಜೆಟ್ಗೆ ಅಲ್ಲಿ ಅನುಮೋದನೆ ಸಿಗಬೇಕಾಗುತ್ತೆ. ಅಂದ್ರೆ ಅಲ್ಲಿ ಬಜೆಟ್ ಮಂಡನೆ ಆದ ನಂತರ ಸರಿಸುಮಾರು 20-25 ದಿನಗಳ ಕಾಲ ತಗೊಳುತ್ತೆ. ಹತ್ರ ಏಪ್ರಿಲ್ ತನಕ ಹೋಗ್ಬೋದು, ಏಪ್ರಿಲ್ ಫಸ್ಟ್ ವೀಕ್ ತನಕ ಹೋಗ್ಬೋದು. ಹಾಗಾಗಿ ಅಲ್ಲಿಯ ತನಕ ನಿಮಗೆ ಟೈಮ್ ಇದೆ. ನೀವೆಲ್ಲವನ್ನು ಕೂಡ ನಿಮ್ಮ ಸಂಘಟನೆಗಳನ್ನ ನಿಮ್ಮ ಒಂದು ಕಾರ್ಯಾಧ್ಯಕ್ಷತೆಯಲ್ಲಿ ಬರುವಂತ ನಿಮ್ಮ ಹಿಂಬಾಲಕರನ್ನು ನೀವು ಸಮಾಧಾನ ಪಡಿಸ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ ಒಂದು ವೇಳೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ಬೇಕಂದ್ರೆ ಎಲ್ಲ ಅಹಿಂದ ಸಂಘಟನೆಗಳ ಜೊತೆ ಮಾತನಾಡಬೇಕು, ಎಲ್ಲ ಕುರುಬ ಸಂಘಟನೆ ಜೊತೆ ಮಾತಾಡಬೇಕು ಮತ್ತು ಎಲ್ಲ ಸಿದ್ದರಾಮಯ್ಯನವರ ಆಪ್ತರ ಜೊತೆ ಮಾತನಾಡಿಕೊಂಡು ಯಾರಿಗೆ ಮಂತ್ರಿ ಪಟ್ಟ, ಯಾರಿಗೆ ಉಪಮುಖ್ಯಮಂತ್ರಿ ಪಟ್ಟ ಎಲ್ಲವೂ ಕೂಡ ಟೈಮ್ ಬೇಕಾಗುತ್ತೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಕೊಳ್ಳಿ ಎಲ್ಲವೂ ನಿರ್ಧಾರ ಆಯ್ತು ಎನ್ನುವಂತ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲು ಸಂಘಟನೆಯನ್ನ ಸಮಾಧಾನ ಮಾಡಬೇಕು. ಒಂದ್ ವೇಳೆ ಸಂಘಟನೆ ತಮ್ಮ ವಿರುದ್ಧ ತಿರುಗಿಬಿದ್ರೆ ಅಥವಾ ಪಕ್ಷದ ವಿರುದ್ಧ ತಿರುಗಿಬಿದ್ರೆ ಇಲ್ಲಿ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಯಾರು ಕೂಡ ಅವರಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಅವರ ಅಜೆಂಡಾ ಒಂದೇ, ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅನ್ನುವಂಥ ಅಜೆಂಡಾ ಬರುತ್ತೆ. ಹಾಗಾಗಿ ಈಗಾಗಲೇ ಹೇಳಿದಂತೆ ಕುರುಬ ಸಂಘದ ಅಧ್ಯಕ್ಷರಾಗಿರ್ಬೋದು ಅಥವಾ ದಲಿತ ಸಂಘದ ಅಧ್ಯಕ್ಷರಾಗಿರ್ಬೋದು ಅಥವಾ ಅಹಿಂದ ಸಂಘದ ಅಧ್ಯಕ್ಷರಾಗಿರ್ಬೋದು, ಅವರು ಹೇಳಿದ ಪ್ರಕಾರ ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಸುಖ ಸುಮ್ಮನೆ ಕೆಳಗಿಳಿಸಿದ್ರೆ 28ರ ಒಳಗೆ ಏನಾದ್ರು ಕೆಳಗಿಳಿಸಿದ್ರೆ ನಾವು ಕಾಂಗ್ರೆಸ್ನ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಸೋಲಿಸಿ ಕಾಂಗ್ರೆಸ್ ನಿರ್ನಾಮವನ್ನ ಮಾಡ್ತೇವೆ ಅನ್ನುವಂಥ ಶಪಥವನ್ನು ತೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಮುಖಂಡರಾದಂಥ ಅಥವಾ ಈಗ ಅಧಿನಾಯಕರಾಗಿರುವಂಥ ರಾಹುಲ್ ಗಾಂಧಿ ಕೂಡ ಒಂದು ಒಳ್ಳೆಯ ಒಂದು ಸ್ಟೆಪ್ ಅನ್ನು ತೆಗೆದುಕೊಂಡು ನೀವು ಇಬ್ಬರು ಕೂಡ ಮಾತನಾಡಿಕೊಂಡು ನೀವು ಬಗೆಹರಿಸ್ಕೊಳ್ಬೇಕು. ನಾವಿಲ್ಲಿ ಎಂಟ್ರಿ ಆಗಲ್ಲ, ಯಾವುದಕ್ಕೂ ಕೂಡ ಎಂಟ್ರಿ ಆಗಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೂ ಕೂಡ ಅದಕ್ಕೆ ನಾವು ಸಮ್ಮತಿಸ್ತೇವೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಕೂಡ ಅಲ್ಲಿ ನಾವು ಸಹಮತಿಯನ್ನ ಕೊಡ್ತೇವೆ. ಆದ್ರೆ ಇಬ್ಬರು ಕೂಡ ಮಾತನಾಡಿಕೊಂಡು ನೀವು ಬಗೆಹರಿಸ್ಕೊಳ್ಬೇಕು. ನೀವು ಇಬ್ರು ಕೂಡ ಬಗೆಹರಿಸ್ಕೊಂಡಿಲ್ಲ ಅಂದ್ರೆ ಅದಾದ ನಂತರ ನಾವು ಎಂಟ್ರಿ ಆಗ್ಬೇಕಾಗುತ್ತೆ. ನಿಮಗೂ ಕೂಡ ಕೆಲವೊಂದು ದಿನಗಳ ಟೈಮ್ ಕೊಡ್ತೇವೆ ಎನ್ನುವಂತ ಮಾತನ್ನು ಹೇಳಿ ಇದೀಗ ಒಂದು ಉಪಹಾರ ಕೂಟಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದೆ. ಫಸ್ಟ್ ಟೈಮ್ ಕಾಂಗ್ರೆಸ್ ಹೈಕಮಾಂಡ್ ಒಂದು ಉಪಹಾರ ಕೂಟಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಕಾಂಗ್ರೆಸ್ ಇತಿಹಾಸದಲ್ಲಿ ಬಹುಶಃ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಶಾಸಕಾಂಗ ಸಭೆ ಆಗುತ್ತೆ, ಬೇರೆ ಬೇರೆ ಸಭೆ ಆಗುತ್ತೆ, ಜಾತಿ ಸಮಾವೇಶ ಆಗುತ್ತೆ. ಆದ್ರೆ ಮೊದಲ ಬಾರಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ತಿಂಡಿಯ ಕೂಟವನ್ನು ಏರ್ಪಾಡು ಮಾಡಿ ನೀವು ಅಲ್ಲಿ ಬಗೆಹರಿಸ್ಕೊಳ್ಬೇಕಂತ ಮಾತಾದಿಲ್ಲ. ಇದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ಕರ್ನಾಟಕದ ಈ ರಾಜಕೀಯ ಕುರ್ಚಿ ಕಚ್ಚಾಟ ತಲೆಬಿಸಿ ಮಾಡಿದೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.